ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಲ್ಲೂರು ಮಾತಾಡೋದು. ಸ್ನೇಹಿತರೆ, ಭಾರತದ ಅತ್ಯಂತ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳದಲ್ಲಿ ಸದ್ದಿಲ್ಲದೆ ಒಂದು ದೊಡ್ಡ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅದೇ ಎಕ್ಸ್ ಮುಸ್ಲಿಮ್ಸ್ ಮೂವ್ಮೆಂಟ್. ಇಸ್ಲಾಂ ಧರ್ಮವನ್ನು ಹುಟ್ಟಿನಿಂದಲೇ ಪಾಲಿಸಿಕೊಂಡು ಬಂದ ಯುವಕ ಯುವತಿಯರು ಇಂದು ಧರ್ಮ ಬೇಡ ಎಂದು ಬಹಿರಂಗವಾಗಿ ಘೋಷಿಸುತ್ತಿದ್ದಾರೆ. ಧರ್ಮವನ್ನು ಬಿಟ್ಟು ಹೊರಬರುವ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯಾ? ಇದು ಕೇವಲ ಕೇರಳಕ್ಕೆ ಸೀಮಿತವೇ ಅಥವಾ ಇಡೀ ಭಾರತದಲ್ಲಿ ಹರಡುತ್ತಿದೆಯಾ? ಈ ಹಿಂದೆ ಪಾಶ್ಚಿಮಾತ್ಯ ದೇಶಗಳ ಕೈವಾಡವಿದೆಯಾ? ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರು ಇದಕ್ಕೆ ನೀಡುತ್ತಿರುವ ಕೌಂಟರ್ ಉತ್ತರಗಳೇನು? ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಈ ಚಳವಳಿಯ ಬಗ್ಗೆ, ಇತಿಹಾಸದಿಂದ ಹಿಡಿದು ಜಾಗತಿಕ ಪರಿಣಾಮಗಳ ಬಗ್ಗೆ ಎಲ್ಲವನ್ನು ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯದಾಗಿ ನಾವು ತಿಳಿಯಬೇಕಾದದ್ದು, ಇದು ನಿನ್ನೆ ಮೊನ್ನೆ ಆರಂಭವಾದಿದ್ದಲ್ಲ. ಕೇರಳದಲ್ಲಿ ಧಾರ್ಮಿಕ ಕರ್ತಬದ್ಧತೆ, ವೈಚಾರಿಕತೆ ಮತ್ತು ನಾಸ್ತಿಕತೆ ದಶಕಗಳ ಇತಿಹಾಸವಿದೆ. ಮುಂಚಿನಿಂದಲೂ ಕೇರಳ ಯುಕ್ತಿವಾದಿ ಸಂಘಂನಂತಹ ಸಂಸ್ಥೆಗಳು ಮೂಢನಂಬಿಕೆಗಳ ವಿರುದ್ಧ ಹೋರಾಡುತ್ತಿದ್ದವು. ಆದರೆ ಕೇರಳ ಇಸ್ಲಾಂ ಧರ್ಮವನ್ನು ತೊರೆಯುವುದಾಗಿಯೇ ಒಂದು ವ್ಯವಸ್ಥಿತ ಮತ್ತು ಅಧಿಕೃತ ಸಂಘಟನೆ ಜನ್ಮ ತಾಳಿದ್ದು 2021ರಲ್ಲಿ. ಅದರ ಹೆಸರೇ ಎಕ್ಸ್ ಮುಸ್ಲಿಂ ಆಫ್ ಕೇರಳ. ಇದರ ಮುಖ್ಯ ಸಂಸ್ಥಾಪಕರು ಲಿಯಾಕತ್ ಅಲಿ ಮತ್ತು ಸಿಎಂ ಮತ್ತು ಆರಿಫ್ ಹುಸೇನ್ ತೆರುವ. ಇವರಿಗೆ ಕೇರಳ ಪ್ರಖ್ಯಾತ ತರ್ಕವಾದಿ ಎ ಜಾಬರ್ ಅವರಂತಹ ಮುಖಂಡರ ಬೆಂಬಲ ಸಿಕ್ಕಿತು. ಇವರು ಕೇರಳ ಪ್ರಖ್ಯಾತಿ ಸಂಘಟನೆಗಳ ಇತಿಹಾಸ ಸೃಷ್ಟಿಸಿದ್ದು ಜನವರಿ 2022 9ನೇ ತಾರೀಕರಂದು, ಅಂದರೆ ಜನವರಿ 9, 2022ರಂದು ಅಂದು ಅವರು ಮೊದಲ ಬಾರಿಗೆ ಬಹಿರಂಗ ಸಭೆ ನಡೆಸಿ ಪ್ರತಿ ವರ್ಷ ಜನವರಿ 9ನ್ನು ಕೇರಳ ಎಕ್ಸ್ ಮುಸ್ಲಿಂ ದಿನ ಎಂದು ಘೋಷಿಸಿದರು. ಇದು ಭಾರತದ ಇತಿಹಾಸದಲ್ಲೇ ಇಸ್ಲಾಂ ಧರ್ಮ ತೊರೆಯುವವರಾಗಿ ಅಧಿಕೃತ ಘೋಷಿಸಿದರು. ಇದು ಭಾರತದ ನೋಂದಾಯಿಸಲ್ಪಟ್ಟ ಮೊದಲ ಔಪಚಾರಿಕ ಸಂಘಟನೆಯೆಂದಾಗಿ ಹೊರಬಿದ್ದಿದೆ. ಸ್ನೇಹಿತರೆ, ಹಾಗಾದರೆ ಇದ್ದಕ್ಕಿದ್ದಂತೆ ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮ ತೊರೆಯುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದಕ್ಕೆ ಕಾರಣಗಳೇನು? ಇದನ್ನು ನಾವು 3 ಆಯಾಮಗಳಲ್ಲಿ ನೋಡಬಹುದು. ಸ್ನೇಹಿತರೆ, ಮೊದಲನೇದಾಗಿ ನೋಡುವುದಾದರೆ ಸೋಷಿಯಲ್ ಮೀಡಿಯಾ ಮತ್ತು ಕ್ಲಬ್ ಹೌಸ್ ಕ್ರಾಂತಿ. ಅಂದರೆ 2020 ಮತ್ತು 2021ರ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇಂಟರ್ನೆಟ್ ಬಳಕೆ ವಿಪರೀತ ಹೆಚ್ಚಾಯಿತು. ಈ ಸಮಯದಲ್ಲಿ ಕ್ಲಬ್ ಹೌಸ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ವೇದಿಕೆಗಳಲ್ಲಿ ಮುಕ್ತ ಧಾರ್ಮಿಕ ಚರ್ಚೆಗಳು ಆರಂಭವಾದವು. ಧಾರ್ಮಿಕ ಮುಖಂಡರ ಸಮ್ಮುಖದಲ್ಲಿಯೇ ಯುವಕರು ತೀಕ್ಷ್ಣವಾದ ಚರ್ಚೆಗಳನ್ನು ಕೇಳಲು ಶುರು ಮಾಡಿದರು. ಇಂಟರ್ನೆಟ್ ಸಿಕ್ಕಿದ್ದರಿಂದ ಸಾಂಪ್ರದಾಯಿಕ ಧಾರ್ಮಿಕ ಕಟ್ಟುಪಾಡುಗಳು ಕೋಟೆ ಭೇದಿಸಲು ಇವರಿಗೆ ಸುಲಭವಾಯಿತು. ಎರಡನೆಯದು ನೋಡುವುದಾದರೆ ಸ್ನೇಹಿತರೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆ. ಈ ಚಳವಳಿಯಲ್ಲಿ ಮುಂಚೂಣಿಯಲ್ಲಿರುವ ಇಸ್ಲಾಂ ಧರ್ಮದ ಯುವತಿಯರು ಧರ್ಮದಲ್ಲಿನ ಮಹಿಳಾ ಹಕ್ಕುಗಳು, ಬಹುಪತ್ನಿತ್ವ ಮತ್ತು ವೈಯಕ್ತಿಕ ಕಾನೂನುಗಳಲ್ಲಿ ಇರುವ ಪುರುಷರ ಪ್ರಧಾನ ನಿಯಮಗಳ ವಿರುದ್ಧ ನೇರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಮೂರನೇದಾಗಿ ನೋಡೋದಾದರೆ ಸ್ನೇಹಿತರೆ, ಕೊನೆಯದು ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ರಕ್ಷಣೆ. ಭಾರತೀಯ ಸಂವಿಧಾನದ 25ನೇ ವಿಧಿಯ ಪ್ರತಿಯೊಬ್ಬ ಪ್ರಜೆಗೂ ತನಗೆ ಇಷ್ಟ ಬಂದ ಧರ್ಮವನ್ನು ನಂಬುವ ಅಥವಾ ಯಾವುದೇ ಧರ್ಮವನ್ನು ನಂಬದೇ ನಾಸ್ತಿಕನಾಗಿರುವ ಹಕ್ಕನ್ನು ನೀಡಿದೆ. ಇತ್ತೀಚಿನ ಕೇರಳ ಎಕ್ಸ್ ಮುಸ್ಲಿಂ ಮಹಿಳೆಯೊಬ್ಬರು ತಮಗೆ ಶರಿಯತ್ ಕಾನೂನಿನ ಬದಲು ಭಾರತ ಜಾತ್ಯತೀತ ಉತ್ತರಾಧಿಕಾರಿಯ ಕಾಯ್ದೆ ಅನ್ವಯಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು ಈ ದೇಶದ ಕಾನೂನಿನ ತಮಗಿರುವ ರಕ್ಷಣೆ ಎಂಬ ನಂಬಿಕೆ ಹೆಚ್ಚಿಸಿದೆ. ಸ್ನೇಹಿತರೆ, ಭಾರತದಲ್ಲಿ ಇರುವವರ ಸಂಖ್ಯೆ ಎಷ್ಟು ಮತ್ತು ಮುಚ್ಚುತ್ತಿದೆ ಸತ್ಯಗಳು. ಸ್ನೇಹಿತರೆ, ಈಗ ನಮ್ಮ ದೇಶದಲ್ಲಿ ಇವರ ಸಂಖ್ಯೆ ಎಷ್ಟಿದೆ ಎಂಬ ಪ್ರಶ್ನೆ ಮೂಡುತ್ತದೆ. ಅಧಿಕೃತ ಜನಗಣತಿಯಲ್ಲಿ ಇವರ ಸಂಖ್ಯೆ ಲಭ್ಯವಿಲ್ಲ. ಆದರೆ ಸಂಘಟನೆಯ ಮೂಲಗಳ ಪ್ರಕಾರ ಕೇರಳಾದ್ಯಂತ ಸಾವಿರಾರು ಯುವಕರು ಯುವತಿಯರು ಧರ್ಮದಿಂದ ದೂರ ಉಳಿದಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಘೋರ ಸತ್ಯವಿದೆ. ಬಹಿರಂಗವಾಗಿ ತಾನೊಬ್ಬ ಎಕ್ಸ್ ಮುಸ್ಲಿಂ ಎಂದು ಹೇಳಿಕೊಳ್ಳುವವರ ಸಂಖ್ಯೆ ಕಮ್ಮಿ ಇದೆ. ಯಾಕೆಂದರೆ ಧರ್ಮ ಬಿಟ್ಟ ತಕ್ಷಣ ಅವರಿಗೆ ಕೌಟುಂಬಿಕ ಬಹಿಷ್ಕಾರ, ಆಸ್ತಿ ಹಕ್ಕು ನಿರಾಕರಣೆ, ಧರ್ಮ ಬಿಟ್ಟ ತಕ್ಷಣ ಅವರಿಗೆ
ಬೆದರಿಕೆಗಳು ಬರುತ್ತವೆ. ಇದರಿಂದಾಗಿ ಬಹುಪಾಲು ಜನರು ತಾವೊಬ್ಬ ಎಕ್ಸ್ ಮುಸ್ಲಿಂ ಎಂದು ಹೊರಗೆ ಹೇಳಿಕೊಳ್ಳದೆ ಕ್ಲೋಸ್ ಸೆಟೆಡ್ ಅಂದರೆ ರಹಸ್ಯವಾಗಿ ನಾಸ್ತಿಕನಾಗಿ ಬದುಕುತ್ತಿದ್ದಾರೆ. ಈ ಚಳವಳಿಯ ಬಗ್ಗೆ ಮುಸ್ಲಿಂ ಮುಖಂಡರ ಅಭಿಪ್ರಾಯವೇನು? ಸಹಜವಾಗಿಯೇ ಧಾರ್ಮಿಕ ಸಂಸ್ಥೆಗಳು ಇದನ್ನು ತೀವ್ರವಾಗಿ ವಿರೋಧಿಸುತ್ತವೆ. ಸಮಸ್ತ ಕೇರಳ ಜಾಮಿಯಾತುಲ್ ಉಲುಮಾದಂತಹ ದೊಡ್ಡ ಸಂಘಟನೆಗಳು ಇದನ್ನು ಇಸ್ಲಾಂ ಧರ್ಮವನ್ನು ಜಾಗತಿಕವಾಗಿ ತೇಜೋವಧೆ ಮಾಡಲು ನಡೆಯುತ್ತಿರುವ ವ್ಯವಸ್ಥಿತ ಪಿತೂರಿ ಎನ್ನುತ್ತಿದ್ದಾರೆ. ಅವರ ವಾದದ ಪ್ರಕಾರ ಇಂದಿನ ಆಧುನಿಕ ಯುವ ಪೀಳಿಗೆ ಇಸ್ಲಾಂ ಧರ್ಮ ನೈಜ ಪವಿತ್ರ ತತ್ವಗಳು ಮತ್ತು ಆಧುನಿಕ ಜಗತ್ತಿಗೆ ಅದರ ಪ್ರಸ್ತುತತೆಯನ್ನು ಸರಿಯಾಗಿ ಬೋಧಿಸುತ್ತಿರುವುದೇ ಇಂತಹ ಗೊಂದಲಗಳಿಗೆ ಕಾರಣ. ಇತ್ತೀಚೆಗೆ ಮುಸ್ಲಿಂ ಧಾರ್ಮಿಕರ ಮಂಡಳಿಗಳು ವಿಶೇಷ ಸಭೆಗಳು ನಡೆಸಿ ಮುಸ್ಲಿಂ ಮಹಿಳೆಯರ ಇಂಥದ್ದು ವಿಕೃತ ಮತ್ತು ದಾರಿ ತಪ್ಪಿಸುವ ವಾದಗಳಿಗೆ ಬಲಿಯಾಗಬಾರದು ಎಂದ ವಿಶೇಷ ಜಾಗತಿಕ ನಿರ್ಣಯಗಳನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಈ ಚಳುವಳಿ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬ್ರಿಟನ್, ಅಮೆರಿಕ ಮತ್ತು ಫ್ರಾನ್ಸ್ಗಳಲ್ಲಿ ಕೌನ್ಸಿಲ್ ಆಫ್ ಎಕ್ಸ್ ಮುಸ್ಲಿಂ ದಶಕಗಳಿಂದ ಸಕ್ರಿಯವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಆಯಾನ್ ಹಿರ್ಸಿ ಅಲಿ ಮತ್ತು ಮೆರಿಯಮ್ ನಮಾಜಿ ಅವರಂತಹ ಪ್ರಖ್ಯಾತ ಕಾರ್ಯಕರ್ತರು ಈ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳ ವಿರುದ್ಧ ದೊಡ್ಡ ಮಟ್ಟದ ಅಭಿಯಾನವನ್ನು ನಡೆಸುತ್ತಿದ್ದಾರೆ. ಆದರೆ ವಿದೇಶಗಳಿಗೂ ಭಾರತಕ್ಕೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಮಧ್ಯಪ್ರಾಚ್ಯ, ಮಿಡಲ್ ಈಸ್ಟ್ ಕೆಲವು ಕಠಿಣ ಇಸ್ಲಾಮಿಕ್ ದೇಶಗಳಲ್ಲಿ ಧರ್ಮ ತ್ಯಾಗ ಮಾಡುವುದನ್ನು ಮರಣದಂಡನೆ ವಿಧಿಸಬಹುದಾದ ದೊಡ್ಡ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಭಾರತದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ಅಪರಾಧ ಎಂದು ಪರಿಗಣಿಸಲಾಗುತ್ತಿದೆ. ಆದರೆ ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಕೇರಳದಂಥ ಮುಕ್ತ ಸಮಾಜದಲ್ಲಿ ಚಳುವಳಿ ಬೆಳೆಯುತ್ತಿರುವುದನ್ನು ಜಾಗತಿಕ ಮಾಧ್ಯಮಗಳು ಅಭಿವ್ಯಕ್ತಿಕ ಸ್ವಾತಂತ್ರ್ಯ ಎಂದು ವಿಶಿಷ್ಟ ವಿದ್ಯಮಾನಗಳು ಸೂಕ್ಷ್ಮವಾಗಿ ಗಮನಿಸುತ್ತವೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕೆಂದರೆ ಧಾರ್ಮಿಕ ನಂಬಿಕೆಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ನಡುವಿನ ಈ ಸಂಘರ್ಷ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಆದರೆ ಕೇರಳದಲ್ಲಿ ಹುಟ್ಟಿಕೊಂಡ ಈ ಎಕ್ಸ್ ಮುಸ್ಲಿಂ ಚಳುವಳಿಯ ಸಮಾಜದಲ್ಲಿ ವೈಚಾರಿಕತೆ ಮತ್ತು ಸಂವಿಧಾನದಂತಹ ಹಕ್ಕುಗಳ ಬಗ್ಗೆ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದೆ ಎಂಬುದು ನಿಜ ಸತ್ಯ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನಗಿಷ್ಟ ಬಂದಂತೆ ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ. ಈ ಚಳುವಳಿಯ ಬಗ್ಗೆ, ಧರ್ಮದ ಬದಲಾವಣೆ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ನಿಮ್ಮ ಈ ವಿಡಿಯೋ ನೋಡುತ್ತಿದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ಆಳವಾದ ವಿಶ್ಲೇಷಣಾತ್ಮಕ ವಿಡಿಯೋಗಳು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.